ಇವ್ರನ್ನ ಏನು ತೊಗೊಂಡು ಹೊಡಿಬೇಕು ಸೊಳ್ಳೆ ಮಕ್ಕಳಿಗೆ ಭಾಳ ಅಂದ್ರೆ ಭಾಳ ಸಿಟ್ಟು ಬರೋದೈತೆ ನಾವು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಹಾಯ್, ಗುಡ್ ಮಾರ್ನಿಂಗ್. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಎದ್ದು ನನ್ನ ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸಿಂದ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಎದ್ದಾಗ 6:30 ಆಗಿತ್ತು. ಡೈಲಿ ಲೇಟಾಗಿ ಹೇಳತ್ತೀನಿ. ರಾತ್ರಿ ಬಂದು ಮಲ್ಕೊಳ್ಳೋದು 2:30, 3 ಹಿಂಗೆ ಆಗತೈತಿ. ಎಷ್ಟು ಟ್ರೈ ಮಾಡಿದ್ರು ಜಲ್ದಿ ಹೇಳೋಕ್ಕಾಗತ್ತಿಲ್ಲ. ಸೊ ಇವತ್ತು ಪಾರ್ಕಿಗೆ ಹೋದ್ರೆ ಲೇಟ್ ಆಗುತ್ತೆ ಬಾ ಅಂತೇಳಿ ರೂಮ್ ಒಳಗೆ ವರ್ಕೌಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಅಷ್ಟು ಲೇಟ್ ಆಗಿತ್ತು, ಸೊ ಲೆಮನ್ ಜ್ಯೂಸು ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ನಂಗೆ ಇವತ್ತು. ನಾನು ಎವ್ರಿ ಡೇ 1700 ಮಾಡಲೇಬೇಕೀಗ, ಬೇರೆ ಆಪ್ಷನ್ ಇಲ್ಲ. 1700ಕ್ಕಿಂತ ಕಡಿಮೆ ಆಯ್ತಂತಂದ್ರೆ ನನ್ನ 50K ಚಾಲೆಂಜ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ವರ್ಕೌಟ್ಸ್ ಎಲ್ಲ ಮುಗಿಸಿ ನಾನು ನಮ್ಮ ಬ್ರೋ ಬೀಟ್ರೂಟ್ ಜ್ಯೂಸ್ ಮಾಡಿದ್ವಿ. ಇದೇ ನಮ್ದು ಇವತ್ತು ಮಾರ್ನಿಂಗ್ ಡ್ರಿಂಕ್. ಲೆಮನ್ ಜ್ಯೂಸ್ ಇವತ್ತು ಕುಡ್ದಿಲ್ಲ. ನೆನ್ನೆ ಒಂದು ಜ್ಯೂಸ್ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ABC ಜ್ಯೂಸ್ ಎಷ್ಟು ಅಂತೇಳಿ ನೋಡಿದೆ. ಒಂದು ಜ್ಯೂಸ್ 80 ರೂಪೀಸ್. ನಮ್ಮ ಬ್ರೋ ಗೆಳೆಯರು ಫುಲ್ ಶಾಕ್ ಆಗ್ಯಾರ. ಸೊ ನಾವು 20 ರೂಪೀಸ್ ಒಳಗೆ ಇಬ್ಬರು ಕುಡಿತೇವೆ ಇದು. ನೀವು ಕುಡೀರಿ ಇದು ಡೈಲಿ. ನಿಮ್ಗೆ ಭಾಳ ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಹೇರ್ ಗ್ರೋತಿಗೆ ಭಾಳ ಚಲೋ. ಯಾ, ಗೋ ಫಾರ್ ಇಟ್. ಬೀಟ್ರೂಟ್ ಜ್ಯೂಸ್ ಕುಡ್ಕೊಂಡು ಕೋಲ್ಡ್ ಶವರೆಲ್ಲ ಮಾಡಿ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಹೋಗಿದ್ದೆ. ಇವತ್ತು ನಾ ಹೋಗೋಕೆ ಎಲ್ಲ ಪೂಜೆ ಎಲ್ಲ ಆಗೋಗಿತ್ತು. ಸೊ ಒಂಥರ ಬೇಜಾರು ಆಗೋದಿತ್ತು. ಬಟ್ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಬಂದು ನಾಮ ಜಪ ಮಾಡೋಕೆ ಕೂತ್ಕೊಂಡೆ. ನಾಮ ಜಪ ಮಾಡಿ ರೂಮಿಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದೆ. ಗೈಸ್, ಫಸ್ಟ್ ಆರ್ಡರ್ ಇನ್ಸ್ಟಾಮಾರ್ಟ್ದು. ಅಕ್ಕ ಎಗ್ ಮತ್ತು ಬಿಸ್ಕೆಟ್ಸ್ ಆರ್ಡರ್ ಮಾಡ್ಯಾರ. ಯಾ, ಕೊಡೋಣ. ಹಾಯ್, ಟೈಮ್ ಈಗ 11 o'clock ಆಗಿ ಬಂತ. 8ನೇ ಆರ್ಡ್ರ್ ಪಿಕಪ್ ಮಾಡೋಕೆ ಬಂದೀನಿ. 7 ಆರ್ಡರ್ಸ್ ಪಟ್ಟಾಗ್ತದೆ. ಬಟ್ ಈ ಆರ್ಡ್ರಿಗೆ ಒಂದು ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ಕಾದೇನಿ. ಆರ್ಡರ್ ಫ್ಲೋ ಇರಲಿಲ್ಲ. ಓಕೆ, ನೋಡೋಣ ಇವತ್ತು ಹೆಂಗೆ ಕೊಡ್ತಾನಂತೇಳಿ. ಲೆಟ್ಸ್ ಸಿ. ಗೈಸ್, 11ನೇ ಆರ್ಡ್ರಲ್ಲಿ ಪಿಕಪ್ ಮಾಡೋಕೆ ಬಂದಿದ್ದೆ. 12ನೇ ಆರ್ಡ್ರು ಇಲ್ಲೇ ಬಂತು. ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಆಯ್ತು ಇವ್ರು ವೇಟ್ ಮಾಡ್ಸೋಕೆ ಸ್ಟಾರ್ಟ್ ಮಾಡಿ. ಇನ್ನೊಂದು ಆರ್ಡ್ರ್ ಯಾವಾಗ ಕೊಡ್ತಾರೆ ದೇವ್ರಿಗೆ ಗೊತ್ತಿಲ್ಲ. ಅಲ್ಲಿ ಮೇ ಬಿ ಒಂದು ಹಾಫ್ ಆನ್ ಅವರ್ ಇಲ್ಲೇ ವೇಟ್ ಮಾಡೋದಕ್ಕೆ ನಾನು 2 ಆರ್ಡರ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕಂತಂದರೆ. ಓಕೆ, ಲೆಟ್ಸ್ ಸಿ. ಥ್ಯಾಂಕ್ಫುಲಿ ಒಂದು ಕೊಟ್ಟ. ಈಗ 3398 ಇತ್ತು. भैया ये नंबर क्या है? नहीं, मेरा नहीं है. नहीं, हाँ मल्टी ऑर्डर है, 2 ऑर्डर है. दूसरा ID 1 मिनट. 17th ಆರ್ಡರ್ ಇದೆ, ಲಾಸ್ಟ್ ಆರ್ಡರ್ ಇದೆ ಮಧ್ಯಾಹ್ನದ. ಹೊಟ್ಟಿ ಭಾಳ ಕೆಟ್ಟು ಭಾಳ ಸಿಕ್ತಿ. ನಮ್ಮ ತಿಂಡಿಗಳು ತಲಪ ಕಟ್ಟಿಕೊಂಡೀನಿ. ಆಮೇಲೆ ನಮ್ಮ ರಾಯರ್ ಅದಾರ ನೋಡ್ರಿ ಇಲ್ಲೇ. ಕಾಂತಕ್ಕಿಲ್ಲ ಗೊತ್ತಿಲ್ಲ. ಓಕೆ, ಯಾ, ಬಾಯ್. ಹಾಯ್, ಟೈಮಿಗೆ 3:35 ಆಗೈತಿ. 17 ಆರ್ಡರ್ ಮಾಡ್ಕೊಂಬಂದೇನಿ. ಹೊಟ್ಟೆ ಅಂತೂ ಭಾಳ ಕೆಟ್ಟಸ್ತೈತಿ. ನಿನ್ನೆಯಿಂದ ಏನು ತಿಂದಿಲ್ಲ. ಸೊ ನಾನು ಬಂದು ಕುಕ್ಕಿಂಗ್ ಮಾಡ್ಕೊಂಡೀನಿ. ಏನು ಮಾಡೀನಿ ಅಂತೇಳಿ ತೋರಿಸ್ತೀನಿ ಈಗ. ನನ್ನ ಮೈ ಫೇವ್ರೇಟ್ ಎಗ್ ರೈಸ್, ಆಮೇಲೆ ಒಂದು ಹಾಫ್ ಬಾಯ್ಲ್ಡ್, ಆಮೇಲೆ ಇಲ್ಲಿ ಸ್ವಲ್ಪ ಎಗ್ ರೈಸ್ ಐತಿ, ಆಮೇಲೆ 2 ಬ್ರೆಡ್ ಆಮ್ಲೆಟ್, 2 ಬನಾನ. ನಂಗೆ ಮೆಣಸಿನ್ಕಾಯಿ ಹುರ್ಕೊಂಡಿದ್ದು ಇಲ್ಲ ಅಂತಂತಂದ್ರೆ ನನಗೆ ಎಗ್ ರೈಸ್ ತಿನ್ನೋಕೆ ಆಗಂಗಿಲ್ಲ. ನಂಗೆ ಅಷ್ಟು ಟೇಸ್ಟ್ ಕೊಡ್ತದೆ ಎಗ್ ರೈಸ್ ಒಳಗೆ. ಗೈಸ್, ಟೈಮಿಗೆ 7:10 ಆಗೈತಿ. ರೂಮಿಗೆ ಬಂದು ಊಟ ಮಾಡಿ ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಒಂದು ತಾಸು ಮೇಲೂ ಮಲಗಿದ್ದೆ. ಬಟ್ ನಂಗೆ ಒಂಚೂರು ನೆನಪಾಗಿಲ್ಲ ನಾನು ಬ್ಯಾಟ್ರಿ ಚಾರ್ಜ್ ಇಟ್ಕೋಬೇಕಂತೇಳಿ. ಗಾಡಿ ಬ್ಯಾಟ್ರಿನ ಚಾರ್ಜ್ ಇಟ್ಕೊಂಡಿಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಬ್ಯಾಟ್ರಿ ಚಾರ್ಜ್ ಇಟ್ಟೇನೀಗ. ಸೌಂಡ್ ಕೇಳತೈತಿ. ಸೊ ನಾನು ನಮ್ಮ ಬ್ರೋದು ಗಾಡಿ ತೊಗೊಂಡು ಹೋಗ್ತೇನೆ ಈಗ ಒಂದು 9 o'clockವರೆಗೂ. ಅಂತ ತೊಗೊಂಡೋಗಿ ಆಮೇಲೆ ಸ್ವಲ್ಪ ಆರ್ಡರ್ಸ್ ಹೊಡ್ಕೊಂಡು ಬಂದು ರೂಮಿಗೆ ಬಂದು ನಾನು ಬ್ಯಾಟ್ರಿ ತೊಗೊಂಡು ಹೋಗ್ತೇನೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ದಿವಸ ಆಗ್ತಾವೆ. ಯಾ, ಲೆಟ್ಸ್ ಗೋ. ಹಾಯ್, 20 ಆರ್ಡರ್ಸ್ ಕಂಪ್ಲೀಟ್ ಆದವು. ಈಗ 8 ಗಂಟೆ ಆಯ್ತು. ಇನ್ನೂ 10 ಇನ್ನೊಂದು 14 ಆರ್ಡರ್. ನೋಡೋಣ ಎಷ್ಟೊತ್ತವರೆಗೂ ಆಗುತ್ತೆ ಅಂತೇಳಿ. ಮೇ ಬಿ 1 o'clockವರೆಗೂ ಆಗ್ಬೋದು ಇವತ್ತು. ಎಷ್ಟು ಜಲ್ದಿ ಆಗುತ್ತೆ ಅಷ್ಟು ಜಲ್ದಿ ಟ್ರೈ ಮಾಡ್ತೀನಿ. ಇವತ್ತು 1750 ಮೇಲೆ ಮಾಡಲೇಬೇಕು ನಾನು. ಓಕೆ, ಮಾಡೋಣ. ಯಾ ಗೈಸ್, 24th ಆರ್ಡರ್ ಮುಗೀತು. ಇದು ಬಿಲ್ಡಿಂಗ್ 4th ಫ್ಲೋರ್ ಐತಿ. ಇದಕ್ಕೆ ಲಿಫ್ಟ್ ಇಲ್ಲ, ಏನಿಲ್ಲ. ಸೊ ನಾನು ಕೆಳಗೆ ನಿಂತು ಕಾಲ್ ಮಾಡಿದೆ. ನಾನು 2nd ಫ್ಲೋರ್ ಮಟ್ಟ ಬರ್ತೀನಿ, ನೀವು ಬರ್ರಿ ಅಂತೇಳಿ. ಅವರು ಇಲ್ಲ, ನಂದು ಅರ್ಜೆಂಟ್ ಮೀಟಿಂಗ್ ಒಳಗದೇನಿ, ನೀನು ಸ್ವಲ್ಪ ಮೇಲೆ ಬಾ ಅಂತಂತಂದ್ರೆ. ನಾನು ಇನ್ನೊಂದು ಆರ್ಡ್ರ್ ಐತೆ ನಂದು. ಸೊ ಪ್ಲೀಸ್ ನೀವು ಬರ್ರಿ ಅಂತಂತಂದೆ. ನಂಗೆ ಅರ್ಜೆಂಟ್ ಹೋಗ್ಬೇಕಂತಂದೆ. ಇಲ್ಲ ಪ್ಲೀಸ್ ಬಾ, ನಾನು ಮೀಟಿಂಗ್ ಒಳಗದೇನಿ, ನಂಗೆ ಬರೋಕ್ಕಾಗಲ್ಲ ಅಂತಂದು. ನಾನು ಸ್ವಲ್ಪ ಸಿಟ್ಟಿಂದನೇ ಹೋದೆ ಮೇಲೆ 4th ಫ್ಲೋರ್ ನಡ್ಕೊಂಡು ಹೋಗ್ಬೇಕಂತೇಳಿ. ಆಮೇಲೆ ಅವ್ರು ಆರ್ಡ್ರ್ ಮಾಡಿದ್ದೆ ಬಿಸಿಬೇಳೆ ಭಾತ್ ಒಂದು ಹೋಗಿ ಕೊಟ್ಟೆ. ಅವರು 700 ರೂಪಾಯಿ ಕೊಟ್ಟರೆ. 700 ರೂಪಾಯಿ ಕೊಟ್ಟರೆ ನಾನು ನೋಡಿಕೊಂಡೆ ಇದು ಕ್ಯಾಶ್ ಆನ್ ಡೆಲಿವರಿ ಏನರ ಇದೆ ಅಂತೇಳಿ. ಕ್ಯಾಶ್ ಆನ್ ಡೆಲಿವರಿ ಇರಲಿಲ್ಲ. ಆಮೇಲೆ ಅವ್ರು ಮೀಟಿಂಗ್ ಒಳಗಿದ್ರು, ಕಾಲ್ ಒಳಗಿದ್ರು.
ಸರ್ ಇದು ಪ್ರೀಪೇಡ್ ಐತಿ, ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಂತಂತಂದೆ. ಅವ್ರು ಹಿಂಗೆ ಮಾಡ್ರಿ ಅಂದ್ರೆ ನಾನು ಜಡ್ಜ್ ಮಾಡಿದ್ದೇನೆ, ಸಿಟ್ಟಾಗಿದ್ದೆ ನಾನು, ಇವ್ರ ಒಂಚೂರು ಅರ್ಥ ಮಾಡ್ಕೊಳತ್ತಿಲ್ಲಲ್ಲ ಅಂತೇಳಿ. ಆಮೇಲೆ ನೋಡಿದ್ರೆ ಅವ್ರ ಮ್ಯಾಲೆ ಹೋದ್ಮೇಲೆ 200 ರೂಪಾಯಿ ಕೊಟ್ಟು ಹಿಂಗೆ ಮಾಡಿಬಿಟ್ರೆ ನಂಗೆ ಆಮೇಲೆ ಏನು ಮಾತಾಡಬೇಕು ಏನು ಹೇಳಬೇಕು ಒಂದು ಗೊತ್ತಾಗಲಿಲ್ಲ. ಏನು ಅಂದ್ರೆ ನನಗೇನು ಅನಿಸ್ತಂತಂದ್ರೆ ನಾವು ಒಂದೊಂದ್ಸಲ ಜಡ್ಜ್ ಮಾಡಿಬಿಡ್ತೇವೆ ಒಬ್ಬೊಬ್ಬರನ್ನ. ಬಟ್ ಭಾಳ ಖುಷಿ ಆಗತೈತಿ. ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ನಾನು ಪಿಕಪ್ ಮಾಡಕ್ಕೆ ಆಲ್ಮೋಸ್ಟ್ 2.5 ಕಿಲೋಮೀಟರ್ ಬಂದಿದ್ದೀನಿ. ಬಂದೊಂದು 10 ನಿಮಿಷ ಕುಂತೇನಿಲ್ಲ, ಐಟಮ್ ರೆಡಿ ಆಗೋಗ್ಬಿಟ್ಟು. ರೆಡಿ ಆದ್ಮೇಲೆ ಹೇಳ್ತಾರೆ ಐಟಮ್ ಇಲ್ಲ ಅಂತೇಳಿ. ನೀವು ನೀರು ತೊಗೊಂಡು ನೋಡಿಬೇಕಂತಂದ್ರೆ भाई तुमने ऑर्डर रेडी कैसे दिया अगर आइटम ही नहीं है तो? भाई तुम चुप रहो, ठीक है? वो बोला है मुझे. हाँ हाँ, क्या बनाता है? हाँ आप बनाते हैं, ठीक है. ऑर्डर रेडी कैसे दिया? रेडी कैसे दिया? हाँ आइटम ही नहीं है ना, आइटम ही नहीं है ना. हाँ कौन देता है आइटम? आइटम नहीं है तो रेडी कौन देता है? अगर रेडी दिया ना ऑर्डर दे मुझे, अभी कैंसिल नहीं होगा. अभी वो कस्टमर केयर मुझे रिस्पॉन्स नहीं दे रहा, इसलिए मैं बात कर रहा हूँ ऐसा. अगर आइटम रेडी नहीं दिया ना मैं ऑर्डर कैंसिल करके चला जाता था. डायरेक्ट मुंह पे आके बोल देता है कैंसिल कर दो करके. मैं क्या बोल रहा हूँ, कस्टमर केयर मुझे रिस्पॉन्स नहीं दे रहा है. नंबर दूँ? नंबर नहीं रहता है कस्टमर केयर का. मैं वही बोल रहा हूँ, वो मैसेज जाता है, मैसेज में रिस्पॉन्स नहीं दे रहा है. क्या हुआ? ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವರಿಬ್ಬರು ಸೇರಿಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ. ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರಲಿ, ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು. 35 ಮಿನಿಟ್ಸ್ ನಂದು ವೇಸ್ಟ್ ಆಯ್ತು. ಈಗ ಕ್ಯಾನ್ಸಲ್ ಆಯ್ತದ. ಹಿಂಗಾದ್ರೆ ಹೆಂಗೆ ಮಾಡೋದು ನಾವು? ಇಲ್ಲೇ ನನ್ನ ಟೈಮ್ ಎಷ್ಟಾಗುತ್ತೆ? ಟೈಮ್ 11:30. ಈಗ ಬರೀ 26 ಆರ್ಡ್ರ್ ಆಗ್ಯಾವ. ಇವ್ರನ್ನ ಏನು ತೊಗೊಂಡು ಹೊಡಿಬೇಕು ಸೊಳ್ಳೆ ಮಕ್ಕಳಿಗೆ? ಭಾಳ ಅಂದ್ರೆ ಭಾಳ ಸಿಟ್ಟು ಬರೋದೈತೆ ನಾವು. ಈಗ ನೋಡ್ರಿ ಅಲ್ಲಿ ಗುದ್ದಾಡಿ ಬಂದಿದ್ದೆ, ಇಲ್ಲಿಯೂ ರೆಡಿ ಕೊಟ್ಟಾರ. ಇಲ್ಲಿ ನೋಡ್ರಿ ಇಲ್ಲಿ ಐಟಮ್ಸ್ ಎಲ್ಲ ಅದಾವ. ಓಕೆ, ಇಲ್ಲಿ ಫುಡ್ ರೆಡಿ ಕೊಟ್ಟಾರ. ಬಟ್ ನನ್ನ ಆರ್ಡ್ರ್ ಇಲ್ಲ. ಇಲ್ಲಿ ಬರುತ್ತೆ, ವೇಟ್ ಮಾಡಂತಾರ. ಎಲ್ಲಿ ನೋಡಿದ್ರಿ ಇವತ್ತು ತಲೆ ಕೆಟ್ಟು ಹೊಂಟೈತಿ. ಇವತ್ತು ಭಾಳ ಕೆಟ್ಟ ಸಿಟ್ಟು ಬರೋದೈತಿ, ಫ್ರಸ್ಟ್ರೇಷನ್ ಭಾಳ ಆಗತ್ತೈತಿ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. भाई हो गया 2660. भैया रेडी होके 15 मिनट हो गए यार, और कितना वेट करूं मैं? 7873. इधर देखो भाई, आपका होगा. क्या बोल रहा है? बना रहा है? कब तक? भाई 15 मिनट हो गए यार. ये बनेगा. नहीं बना रहे तो क्या कर रहे हैं उधर? कैसे कैसे लोग रहते हैं यार यहाँ पर. साला तुमको पागल कुत्ते का गाड़ी उठा के ले जाएगा, बता रहे हैं हम. 11:35 ಬಂದೇನಲ್ಲ, ಆಲ್ಮೋಸ್ಟ್ 35 ಮಿನಿಟ್ಸ್ ಆಯ್ತು. 15 ಮಿನಿಟ್ಸ್ ರೆಡಿ ಕೊಟ್ಟ ಕಾಯಿಸಿದ್ರಿ ನನಗೆ. ಈಗ ಕೊಟ್ಟಾರ ನಂಗೆ ಆರ್ಡರ್. ಎಲ್ಲಿ ನೋಡಿದ್ರಿ ಇವತ್ತು ಏನು ಹೇಳೋದು ಗೊತ್ತಾಗತ್ತಿಲ್ಲ. ಭಾಳ ಅಂದ್ರೆ ಭಾಳ ಫ್ರಸ್ಟ್ರೇಟ್ ಆಗತೈತಿ. ಜಲ್ದಿ ಮುಗಿಸೋಗ್ತೇನೆ ಇವತ್ತು. ಯಾಕೋ ಫುಲ್ ಜಗಳ ಮಾಡ್ಬೇಕಂತದೈತಿ. ಟೈಮ್ ಈಗ 12:30. ಇದು 28th ಆರ್ಡರ್. ಇಷ್ಟೊತ್ತಿಗೆ 30 ಆರ್ಡರ್ ಆಗಬೇಕಾಗಿತ್ತು. ಬರೀ 1 ಆರ್ಡ್ರಿಗೆ ಆಲ್ಮೋಸ್ಟ್ 1 hour 15 minutes ಹೋಯ್ತು. ಅಲ್ಲಿ 2 ಆರ್ಡ್ರ್ ಹಂಗೆ ಆಗಿದ್ದಕ್ಕೆ ಏನು ಮಾಡೋಕ್ಕಾಗಲ್ಲ. ನೋಡೋಣ, 1:30 2 o'clockವರೆಗೂ ನೋಡ್ತೀನಿ. ಇವತ್ತು 1700 ಮಾಡಲೇಬೇಕು, ಇಲ್ಲಾಂದ್ರೆ ಆಪ್ಷನ್ ಇಲ್ಲ ನಂಗೆ. ಸಿ ಭಾಳ ಅಂದ್ರೆ ಭಾಳ ತಿಂದು ಹಿಡಿದೈತಿ ಹಿಂಗಾದ್ರೆ. ಯಾ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಎಕ್ಸಾಕ್ಟ್ಲಿ 1 o'clock ಆಯ್ತು, 30 ಅದು ಈಗ 31st ಪಿಕಪ್ ಮಾಡಕ್ಕೆ ಬಂದಿನಿ ನಮ್ಮ ಎಂಪೈರ್ ರೆಸ್ಟೋರೆಂಟ್ ಕಡೆ. ನಮ್ಮ ಬಾಯಿ ಇದೊಂದು ಆರ್ಡರ್ ಪಿಕಪ್ ಮಾಡಿ 32 ಮಾಡ್ಕೊಂಡು 32 ಆದರೆ 1700 ಆಗುತ್ತೆ. ಲೆಟ್ಸ್ ಸಿ ಎಷ್ಟಾಗುತ್ತೆ ಅಂತ ನೋಡೋಣ. ಡೌಟ್ ಐತೆ 1700 ಆಗುತ್ತೆ. ಹಾಯ್, 31 ಅಷ್ಟ ಅದು. ಆಲ್ಮೋಸ್ಟ್ ಕನಕಪುರ ರೋಡಿಂದ BTMಗೆ ಬಂದೆ, ನಿಮ್ಮ ಪಿಜಿಗೆ ಬಂದೆ ಈಗ. ಲೈಕ್ 5 to 6 kilometers. ಒಂದು ಆರ್ಡ್ರ್ ಶೋ ಆಗಲಿಲ್ಲ. ಅಮೌಂಟ್ 650 rupees ಆಗೈತೆ ಅಷ್ಟೇ, 50 ರೂಪಾಯಿ. ಟೈಮ್ 1:45. ಏನು ಮಾಡಲಿ ಗೊತ್ತಾಗತ್ತಿಲ್ಲ. ಬೆಳಗ್ಗೆ ಜಲ್ದಿ ಎದ್ದಾಗಿಂದ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಆದ್ಮೇಲೂ ಅಂದ್ರೆ ಲೇಟ್ ನೈಟ್ ಬಂದಮೇಲೂ ನನಗೇನು ತ್ರಾಸ ಅನ್ಸಂಗಿಲ್ಲ. ತ್ರಾಸ ಅನ್ಸೋದೇನು ಗೊತ್ತಾನ, ಇಲ್ಲದ ನೋಡ್ರಿ 25 kgs ಮೇಲೆ ಐತಿ. ಇದನ್ನು ಸೆಕೆಂಡ್ ಫ್ಲೋರ್ವರೆಗೂ ತೊಗೊಂಡೋಗ್ಬೇಕು, ಮೇಲೆ ನನ್ನ ರೂಮ್ವರೆಗೂ. ಡೈಲಿ 2 times ತೊಗೊಂಡು ಹೋಗ್ಬೇಕಾ ಅಂದ್ರೆ ಟೋಟಲ್ 4 times. ಲಿಟ್ರಲಿ ಯಾರ್ದೋಕೈತಿ. ಓಕೆ, ನಾ ಹೋಗಿ ಮಲ್ಕೋತೀನಿ. ಎಷ್ಟು ವೇಟ್ ಮಾಡಿದ್ರು ಆರ್ಡ್ರ್ ಬರತ್ತಿಲ್ಲ. ಆಲ್ಮೋಸ್ಟ್ ಒಂದು 15 minutes ಮೇಲೆ ಆಯ್ತು. ಅಲ್ಲಿಂದ ಬಂದರೂ ಒಂದು ಆರ್ಡ್ರ್ ಬಂದಿಲ್ಲ, ಇಲ್ಲಿ ಬಂದಮೇಲೆ ಆರ್ಡ್ರ್ ಬರತ್ತಿಲ್ಲ. ಓಕೆ, ಗುಡ್ ನೈಟ್. ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗಾಯ್ಸ್. 31 ಆರ್ಡ್ರಿಗೆ 1651 rupees ಆಗಿತ್ತು. ಬಟ್ ನಿನ್ನೆ 50 rupees ಕಸ್ಟಮರ್ ಟಿಪ್ ಆ್ಯಡ್ ಆಗಿತ್ತು. ಅದನ್ನು ನೋಡಿ ಭಾಳ ಖುಷಿ ಆಯ್ತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.